छत्रपतीच्या शूर मर्दानो, छत्रपतीच्या शूर मर्दानो, होऊ नका बेईमान, होऊ नका बेईमान. तुम्हाला शिवरायाची आन, शिवरायाची आन. जय भवानी, जय शिवाजी, जय भवानी, जय शिवाजी. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ. ಇವರ ಹೆಸರು ಸುಬ್ರಹ್ಮಣ್ಯ ಶಿರ್ಕೋಳ್. ಪ್ರತಿ ವರ್ಷ ಇವರ ಅಧ್ಯಕ್ಷತೆಯಲ್ಲಿ ಹುಬ್ಬಳ್ಳಿಯ ಬಾನಿ ಓಣಿಯಲ್ಲಿ ಶಿವಾಜಿ ಮಹಾರಾಜರ ಜಯಂತಿಯನ್ನ ಆಚರಣೆ ಮಾಡ್ತಾರೆ. ಅಲ್ಲಿ ಹುಬ್ಬಳ್ಳಿ ನಗರದ ಬೇರೆ ಬೇರೆ ಏರಿಯಾಗಳಿಂದ ಎಲ್ಲ ಯುವಕರು ಒಟ್ಟಿಗೆ ಸೇರ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದವರು, ಬಿಜೆಪಿ, ಜೆಡಿಎಸ್ ಪಕ್ಷದವರು ಹಾಗೂ ಪೊಲೀಸ್ ಹಿರಿಯ ಅಧಿಕಾರಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇಷ್ಟು ಸಾಕಲ್ಲ, ಸುಬ್ರಹ್ಮಣ್ಯ ಶಿರ್ಕೋಳ್ ಅವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇವರ ಏರಿಯಾದಲ್ಲಿ ಶಿವಾಜಿ ಜಯಂತಿ ಆಚರಣೆ ಮಾಡೋ ಸಂದರ್ಭದಲ್ಲಿ ಬೇರೆ ಏರಿಯಾದಲ್ಲಿ ಜಯಂತಿಯನ್ನ ಆಚರಣೆ ಮಾಡೋರಿಗೆ ತಮ್ಮ ಕೈಯಿಂದ ಆದ ಸಹಾಯ ಮಾಡ್ತಾರೆ ಸುಬ್ರಹ್ಮಣ್ಯ ಶಿರ್ಕೋಳ್ ಅವರು. ಯಾರು ನನ್ನನ್ನ ಇನ್ವೈಟ್ ಮಾಡದೇ ಇದ್ರು ಶಿವಾಜಿ ಜಯಂತಿಯ ದಿನ ಬೆಳಿಗ್ಗೆ 10 ಗಂಟೆಯಿಂದ 1 ಗಂಟೆವರೆಗೂ ಬಾನಿ ಓಣಿಯ ಒಂದು ಮೂಲೆಯಲ್ಲಿ ನಿಂತು ಈ ಕಾರ್ಯಕ್ರಮವನ್ನ ನಾನು ನೋಡಿದೆ ಕಣ್ರಿ. ಯಾವುದೇ ಒಂದು ಅಹಿತಕರ ಘಟನೆ ನಡೆದೇ ಇರೋ ಹಾಗೆ ತುಂಬಾ ಸಂತೋಷದಿಂದ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜರು ಅಂದ್ರೆ ಸಾಕು, ಸುಬ್ರಹ್ಮಣ್ಯ ಶಿರ್ಕೋಳ್ ಅವರಿಗೆ ಎಲ್ಲಿಲ್ಲದ ಭಕ್ತಿ, ಎಲ್ಲಿಲ್ಲದ ಅಭಿಮಾನ ಕಣ್ರಿ. ಇವರ ಬಗ್ಗೆ ಹೇಳಬೇಕು ಅಂತಂದ್ರೆ ಸುಬ್ರಹ್ಮಣ್ಯ ಶಿರ್ಕೋಳ್ ಅವರಿಗೆ ಸುಮಾರು 12-14 ವರ್ಷಗಳಿಂದ ಒಂದು ಕನಸಿತ್ತು. ಹೇಗಾದ್ರೂ ಮಾಡಿ ಹುಬ್ಬಳ್ಳಿಯ ಒಂದು ಭಾಗದಲ್ಲಿ ಶಿವಾಜಿ ಮಹಾರಾಜರ ಪುತ್ಥಳಿಯನ್ನ ಅನಾವರಣಗೊಳಿಸಬೇಕು. ಇದಕ್ಕೋಸ್ಕರ ನಾನು ಏನು ಮಾಡೋಕ್ಕೂ ಸಿದ್ಧ ಅಂತ ಕೆಲವರು ಮುಂದೆ ಹೇಳಿದ್ದು ನನ್ನ ಗಮನಕ್ಕೆ ಬಂತು. ಇವರ ಪ್ರಾಮಾಣಿಕ ಪ್ರಯತ್ನಕ್ಕೆ ಈ ಒಂದು ಪುಷ್ಟಿಸಿ ನನಗೆ ಬಂದ ಮಾಹಿತಿಯ ಪ್ರಕಾರ ಇನ್ನು ಕೆಲವೇ ದಿನಗಳಲ್ಲಿ ಹುಬ್ಬಳ್ಳಿಯ ಒಂದು ಭಾಗದಲ್ಲಿ ಶಿವಾಜಿ ಮಹಾರಾಜರ ಪುತ್ಥಳಿ ಅನಾವರಣಗೊಳ್ಳುವುದು ಖಾತ್ರಿಯಾಗಿದೆ. ಧರ್ಮದ ಕೆಲಸಕ್ಕೆ ಯಾವತ್ತೂ ಇವರ ಕೈ ಮುಂದೆ ಕಂಡ್ರಿ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಸುಮಾರು 50-60 ಸಾವಿರ ಜನಕ್ಕೆ ಅನ್ನದಾನ ಮಾಡಿಸ್ತಾರೆ. ಸಿದ್ಧಾರೂಢರ ಮಠ ಆಗಿರಬಹುದು, ಸಾಯಿಬಾಬಾ ಮಂದಿರ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಬೂದನಗುಡ್ಡ ಬಸವಣ್ಣನ ದೇವಸ್ಥಾನ ಹಾಗೂ ಇವರ ಕುಟುಂಬವನ್ನ ಸದಾ ಕಾಪಾಡ್ತಾ ಇರೋ ಶಕ್ತಿ ದೇವಿ ದೇವಸ್ಥಾನದಲ್ಲಿ ಇವರು ಪ್ರತಿ ವರ್ಷ ಅನ್ನದಾನ ಮಾಡಿಸ್ತಾರೆ. ಸುಬ್ರಹ್ಮಣ್ಯ ಶಿರ್ಕೋಳ್ ಅವರೇ, ಆದಷ್ಟು ಬೇಗ ನಿಮ್ಮ ಆಸೆ ಈಡೇರಲಿ. ಇನ್ನು ಅದ್ದೂರಿಯಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನ ಆಚರಣೆ ಮಾಡಿ. ಈ ಸುಬ್ರಹ್ಮಣ್ಯ ಶಿರ್ಕೋಳ್ ಅವರ ಬಗ್ಗೆ ಹೇಳೋದು ಇನ್ನೂ ಸ್ವಲ್ಪ ವಿಷಯಗಳು ಇದಾವೆ. ಸಮಯದ ಅಭಾವ ಇರೋದ್ರಿಂದ ಮುಂದಿನ ವಿಡಿಯೋದಲ್ಲಿ ಇವರ ಬಗ್ಗೆ ತಿಳಿಸ್ತೀನಿ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ತೆ. छत्रपतीच्या शूर मर्दानो, छत्रपतीच्या शूर मर्दानो, होऊ नका बेईमान, होऊ नका बेईमान. तुम्हाला शिवराया